ಮುನಿಶ್ರೀ ನೇಮಿಚಂದ್ರ ಸಿದ್ಧಾಂತಿ ದೇವ ರಚಿಸಿರುವಂತಹ ಶ್ರೀ ಬೃಹದ್ರವ್ಯ ಸಂಗ್ರಹ ಗ್ರಂಥದ ಆಧಾರದಿಂದ ಪ್ರಾಕೃತಗಾಹಿಗಳ ಅರ್ಥಸಹಿತ ಪಾಠ. ಇಲ್ಲಿ ಪ್ರಾಕೃತಗಾಹಿಗಳ ಪಾಠವನ್ನು ಪ್ರಾಕೃತಗಾಹಿಗಳ ಉಚ್ಚಾರಣೆಯ ದೋಷವನ್ನು ತಡೆಯುವ ದೃಷ್ಟಿಯಿಂದ ತುಂಬ ನಿಧಾನವಾಗಿ ಕಥಾಪಾಠವನ್ನು ಮಾಡಲಾಗಿದೆ. ತುಂಬ ಸರಳವಾದ ಭಾಷೆಯ ಪ್ರಯೋಗ ಮಾಡಲಾಗಿದೆ. ಜಿನ್ವಾಣಿಯ ಸಾಹಿತ್ಯಿಕ ಪದಕೋಶಗಳನ್ನು ಬಳಸದೆ ಸಾಮಾನ್ಯ ಆಡುಭಾಷೆಯ ಕನ್ನಡ ಶಬ್ದಗಳನ್ನು ಬಳಸಿ ಅರ್ಥವನ್ನು ಇಲ್ಲಿ ನಿರೂಪಿಸಲಾಗಿದೆ. ಜೀವಂ ಜೀವಂ ದವ್ವಂ ಜಿಣವರವಸಹೇಣ ಜೇಣನೇದಿಟ್ಟಂ ದೇವಿಂದವಿಂದವಂದಂ ವಂದೇ ತಂ ಸೌವದಾ ಶಿರಸಾ. ಅರ್ಥ: ಶ್ರೀ ಜಿನವರ ಅಂದರೆ ಅರಹಂತ ಪರಮೇಶ್ವರಿ ಋಷಭ ತೀರ್ಥಂಕರ ಆದಿನಾಥ ಸ್ವಾಮಿ, ಆದಿನಾಥ ಸ್ವಾಮಿಯ ಮೂಲಕ ಯಾವ ಜೀವ ಅಜೀವ ದ್ರವ್ಯಗಳನ್ನು ವರ್ಣನೆ ಮಾಡಲಾಗಿದೆ ಮತ್ತು ಯಾರನ್ನ ದೇವತೆಗಳ ಸಮೂಹವೇ ವಂದನೆ ಮಾಡುತ್ತೆ ಅಂತಹ ಋಷಭದೇವರನ್ನು ನಾನು ಸದಾ ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ. ಜೀವೋ ಗಮವೋ ಅಮುತ್ತಿಕತ್ತ ಸದೇಹ ಪರಿಮಾಣೋ ಭೂತ ಸಂಸಾರಥೋ ಸಿದ್ಧೋ ಸೋ ವಿಸ್ಸೋ ಢಗೈ. ಅರ್ಥ: ಆ ಜೀವದ್ರವ್ಯ ಜೀವರೂಪ, ಉಪಯೋಗಮಯ, ಅಮೂರ್ತಿಕ, ಕರ್ತೃ, ತನ್ನ ದೇಹ ಪರಿಮಾಣವುಳ್ಳವನು, ಭೋಕ್ತೃ, ಸಂಸಾರದಲ್ಲಿ ಅವಸ್ಥಿತನಾಗಿರುವವನು, ಸಿದ್ಧ, ಲೋಕದ ಅಂತ್ಯದಲ್ಲಿ ಅಥವಾ ಊರ್ಧ್ವಗಮನ ಸಹಿತ ಆಗಿರುವಂಥವನು ಆ ಜೀವದ್ರವ್ಯನಾಗಿದ್ದಾನೆ. ತಿಕ್ಕಾಲೇ ಚದುಪಾಣ ಇಂದ್ರಿಯ ಬಲಮಾವು ಆಣಪಾಣೋಯ ವ್ಯವಹಾರಾಸೋ ಜೀವೋ ನಿಶ್ಚಯಣಯದೋದು ಛೇದಣಾಜಸ್ಸ. ಯಾವ ಜೀವದ್ರವ್ಯದ್ದು 4 ಪ್ರಾಣಗಳಿರುತ್ತವೆ ಅಂದರೆ ಇಂದ್ರಿಯ, ಬಲ, ಆಯು ಮತ್ತು ಶ್ವಾಸೋಚ್ಛ್ವಾಸ, ಇಂತಹ 4 ಪ್ರಾಣಗಳುಳ್ಳಂತಹ ಜೀವಕ್ಕೆ ವ್ಯವಹಾರ ನಯದಿಂದ ಜೀವ ಅಂತ ಕರೀತಾರೆ. ಮತ್ತು ನಿಶ್ಚಯ ನಯದಿಂದ ಜೀವ ನಿಸ್ಸಂದೇಹವಾಗಿ ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಉವವೋ ಗೋದುವಿಯಪ್ಪೋ ದನ್ಸಣಾಣಂ ಚ ದನ್ಸಣಂ ಚದುಧಾ ಚಕ್ಕುವ ಚಕ್ಕುಹಿ ದನ್ಸಣಮಧ ಕೇವಲಂ ನೇಯಂ. ಉಪಯೋಗದಲ್ಲಿ 2 ಭೇದಗಳು, ಒಂದು ದರ್ಶನೋಪಯೋಗ ಮತ್ತೊಂದು ಜ್ಞಾನೋಪಯೋಗ. ದರ್ಶನೋಪಯೋಗ 4 ಪ್ರಕಾರದ್ದು: ಚಕ್ಷು ದರ್ಶನೋಪಯೋಗ, ಅಚಕ್ಷು ದರ್ಶನೋಪಯೋಗ, ಅವಧಿ ದರ್ಶನೋಪಯೋಗ ಮತ್ತು ಕೇವಲ ದರ್ಶನೋಪಯೋಗ ಎಂದು ತಿಳಿದುಕೊಳ್ಳಬೇಕು. ಆಣಂ ಅಠವಿಯಪ್ಪಂ ಮದಿಸುದೋಹಿ ಅಣಾಣಾಣಾಣಿ ಮಣಪಜ್ಜಯ ಕೇವಲಮವಿ ಪಚ್ಚಖ ಪರೋಕ್ಷ ಭೇಯಂ ಚ. ಜ್ಞಾನದಲ್ಲಿ 8 ಭೇದಗಳಿದೆ ಅಧ್ಯಾತ್ಮ ದೃಷ್ಟಿಯಿಂದ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ಈ 3 ಜ್ಞಾನಗಳು ಸಮ್ಯಕ್ತ ಅವಸ್ಥೆಯಲ್ಲಿ ಸಮ್ಯಜ್ಞಾನ ಅಂತ, ಮಿಥ್ಯಾತ್ವ ಅವಸ್ಥೆಯಲ್ಲಿ ಮಿಥ್ಯಾಜ್ಞಾನ ಎಂದು ಕರೆಯಲ್ಪಡುತ್ತವೆ. ಹಾಗಾಗಿ ಮತಿ, ಶ್ರುತ, ಅವಧಿ ಜ್ಞಾನಗಳು 3 ಪ್ರಕಾರವಾಗಿ 6 ಭೇದಗಳಾಗುತ್ತೆ.
ತದನಂತರ ಒಂದು ಮನಃಪರ್ಯಾಯ ಜ್ಞಾನ, ಮತ್ತೊಂದು ಕೇವಲ ಜ್ಞಾನ, ಹೀಗೆ 6 ಮತ್ತು 2 ಸೇರಿ 8 ಜ್ಞಾನಗಳಾಗುತ್ತೆ. ಮತ್ತು ಈ 8 ಜ್ಞಾನಗಳಲ್ಲಿ ಮತಿ ಮತ್ತು ಶ್ರುತಜ್ಞಾನವನ್ನು ಪರೋಕ್ಷ ಜ್ಞಾನಗಳಂತ, ಹಾಗೂ ಅವಧಿ, ಮನಃಪರ್ಯಾಯ ಮತ್ತು ಕೇವಲ ಜ್ಞಾನಗಳನ್ನು ಸಾಮಾನ್ಯವಾಗಿ ಪ್ರತ್ಯಕ್ಷ ಜ್ಞಾನಗಳಂತ ಕರೆಯುತ್ತಾರೆ. ಅಟ್ಟಚದುಣಾರ್ಣದಂಸಣ ಸಾಮಣ್ಣಂ ಜೀವಲಕ್ಷಣಂ ಭಣಿಯಂ ವ್ಯವಹಾರ ಶುದ್ಧಣಯ ಶುದ್ಧಂ ಪುಣದಂಸಣಂ ನಾಣಂ. ವ್ಯವಹಾರನಯದಿಂದ ಜೀವದ್ರವ್ಯದ ಸಾಮಾನ್ಯ ಲಕ್ಷಣ 8 ಜ್ಞಾನರೂಪ ಮತ್ತು 4 ದರ್ಶನ ರೂಪ ಎಂದು ಹೇಳಲಾಗಿದೆ. ಶುದ್ಧ ನಯದಿಂದ ಶುದ್ಧ ದರ್ಶನ ಮತ್ತು ಶುದ್ಧ ಜ್ಞಾನವೇ ಜೀವದ್ರವ್ಯದ ವಾಸ್ತವಿಕ ಲಕ್ಷಣವಾಗಿದೆ ಎಂದು ತಿಳಿದುಕೊಳ್ಳಬೇಕು. ವರ್ಣರಸ ಪಂಚಗಂಧ ದೋಫಾಸ ಅಟ್ಟಣಿಚ್ಛಯ ಜೀವೇ ನೋ ಸಂತಿಯ ಮುತ್ತಿತದೋ ವ್ಯವಹಾರ ಮುತ್ತಿ ಬಂಧಾದೋ. 5 ಪ್ರಕಾರದ ವರ್ಣಗಳು, 5 ಪ್ರಕಾರದ ರಸಗಳು, 2 ಪ್ರಕಾರದ ಗಂಧಗಳು ಮತ್ತು 8 ಪ್ರಕಾರದ ಸ್ಪರ್ಶಗಳು, ಇವುಗಳು ಶುದ್ಧ ನಿಶ್ಚಯ ನಯದಿಂದ ಜೀವದ್ರವ್ಯದಲ್ಲಿ ಇರುವುದಿಲ್ಲ. ಹಾಗಾಗಿ ಜೀವ ಅಮೂರ್ತಿಕನಿದ್ದಾನೆ. ಆದರೆ ವ್ಯವಹಾರ ನಯದಿಂದ ನೋಡಿದಾಗ ಜೀವ ಕರ್ಮಪುದ್ಗಲಗಳ ಬಂಧದಿಂದ ಸಹಿತ ಇರುವವರಿಂದ ಜೀವದ್ರವ್ಯಕ್ಕೆ ಮೂರ್ತಿಕ ಅಂತ ಕರೆಯುತ್ತಾರೆ. ಪುಗ್ಗಲ ಕಮ್ಮದೀಣಂ ಕರ್ತ ವ್ಯವಹಾರದೋ ದುಣಿಚ್ಛಯದೋ ಛೇದನ ಕಮ್ಮಾಣದ ಶುದ್ಧಣಯ ಶುದ್ಧ ಭಾವಾಣಂ. ಜೀವದ್ರವ್ಯ ಅಂದರೆ ಆತ್ಮ ವ್ಯವಹಾರ ನಯದಿಂದ ಪುದ್ಗಲ ಕರ್ಮ ಮೊದಲಾದವುಗಳ ಕರ್ತೃನಾಗಿದ್ದಾನೆ. ನಿಶ್ಚಯ ನಯದಿಂದ ಅಂದರೆ ಅಶುದ್ಧ ನಿಶ್ಚಯ ನಯದಿಂದ ತನ್ನ ಮೋಹ ರಾಗ ದ್ವೇಷ ಅಶುದ್ಧ ಭಾವಕರ್ಮಗಳ ಕರ್ತೃ ಆಗಿದ್ದಾನೆ. ಮತ್ತು ಶುದ್ಧ ನಿಶ್ಚಯ ನಯದಿಂದ ಶುದ್ಧ ಭಾವಗಳ ಕರ್ತೃ ಆಗಿದ್ದಾನೆ. ವ್ಯವಹಾರ ಸುಹ ದುಃಖಂ ಪುಗ್ಗಲಕಮ್ಮ ಫಲಂ ಪಭುಂಜೇದಿ ಆದಾಣಿಚ್ಛಯಣಯದೋ ಛೇದನ ಭಾವಂ ಖುವಾದಸ್ಸ. ಆತ್ಮ ವ್ಯವಹಾರ ನಯದಿಂದ ಪುದ್ಗಲ ಕರ್ಮಗಳ ಫಲವನ್ನು ಅಂದರೆ ಸುಖ ದುಃಖವನ್ನು ಭೋಗಿಸುತ್ತಾನೆ. ಅಶುದ್ಧ ನಿಶ್ಚಯ ನಯದಿಂದ ತನ್ನದೇ ಆದಂತಹ ಮೋಹರಾಗದ್ವೇಷಗಳ ಯಾವ ಭಾವಕರ್ಮಗಳಿದೆ ಅವುಗಳನ್ನು ಭೋಗಿಸುತ್ತಾನೆ. ಶುದ್ಧ ನಿಶ್ಚಯ ನಯದಿಂದಂತೂ ತನ್ನ ಶುದ್ಧ ಭಾವಗಳನ್ನು ಮಾತ್ರ ಭೋಗಿಸುತ್ತಾನೆ. ಗುರುದೇಹ ಪಮಾಣೋ ಉವಸಂಹಾರಪ್ಪ ಸಪ್ಪದೋ ಛೇದ ಅಸಮೋಹದೋ ವ್ಯವಹಾರ ನಿಶ್ಚಯಣಯದೋ ಅಸಂಖದೇಸೋವಾ. ಸಮುದ್ಘಾತವನ್ನು ಪ್ರಾಪ್ತ ಮಾಡಿಕೊಳ್ಳದೇ ಇರುವಂತಹ ಆತ್ಮ ವ್ಯವಹಾರ ನಯದಿಂದ ಸಂಕೋಚ ವಿಸ್ತಾರ ಗುಣದಿಂದಾಗಿ ದೊಡ್ಡ ಚಿಕ್ಕ ಮತ್ತು ದೊಡ್ಡ ಶರೀರ ಪ್ರಮಾಣವುಳ್ಳಂಥವನು ಆಗುತ್ತಾನೆ. ಆದರೆ ಶುದ್ಧ ನಿಶ್ಚಯ ನಯದಿಂದ ಆತ್ಮವಂತೂ ಅಸಂಖ್ಯಾತ ಪ್ರದೇಶಿಯಾಗಿದ್ದಾನೆ. ರವಿ ಜಲತೇಯವಾವು ವಣಪ್ಪದಿ ವಿವಿಹತಾವರೇಂದಿ ವಿಗತಿಗಚದು ಪಂಚಖ ತಸ ಜೀವ ಹೊಂತಿ ಸಂಖಾದಿ. ಅನೇಕ ಪ್ರಕಾರದ ಸ್ಥಾವರ ಅಂದರೆ ಏಕೇಂದ್ರಿಯ ಜೀವಿಗಳಿರುತ್ತವೆ. ಉದಾಹರಣೆಗೆ ಪೃಥ್ವಿಕಾಯಿಕ, ಜಲಕಾಯಿಕ, ವಾಯುಕಾಯಿಕ, ಅಗ್ನಿಕಾಯಿಕ, ವನಸ್ಪತಿ ಕಾಯಿಕ. ಅದೇ ರೀತಿ ತ್ರಸಜೀವಿಗಳು,
2 ಇಂದ್ರಿಯಗಳಿಂದ ಗಮನ ಮಾಡುವಂತಹ, 3 ಇಂದ್ರಿಯಗಳಿಂದ ಗಮನ ಮಾಡುವಂತಹ, 4-5 ಇಂದ್ರಿಯಗಳಿಂದ ಗಮನ ಮಾಡುವಂತಹ ತ್ರಸಜೀವಿಗಳು ಇರುತ್ತವೆ. ಉದಾಹರಣೆಗೆ ಶಂಖ ಇತ್ಯಾದಿಗಳು. ಸಮಣ ಅಮಣಾಣೇಯ ಪಂಚಿಂದ್ರಿಯ ನಿಮ್ಮಣ ಪರೇ ಸವ್ವೇ ಬಾದರಸು ಹಮೇ ಇಂದಿ ಸವ್ವೇ ಪಜ್ಜತ್ತ ಇದರಾಯ. 5 ಇಂದ್ರಿಯ ಜೀವಿಗಳು, ಮನವುಳ್ಳಂತಹ ಜೀವಿಗಳು ಮತ್ತು ಮನಸ್ಸು ಇಲ್ಲದಂತಹ ಜೀವಿಗಳು, ಹೀಗೆ 2 ಪ್ರಕಾರದ 5 ಇಂದ್ರಿಯಗಳ ಜೀವಿ ಇರುತ್ತವೆ. 4 ಇಂದ್ರಿಯ ಉಳಿದಂತಹ ಯಾವ 4 ಇಂದ್ರಿಯ, 3 ಇಂದ್ರಿಯ, 2 ಇಂದ್ರಿಯ ಜೀವಿಗಳಿವೆ, ಅವೆಲ್ಲವುಗಳು ನಿಯಮದಿಂದ ಮನರಹಿತವಾಗಿರುವಂತಹ ಜೀವಿಗಳಿರ್ತವೆ. ಇನ್ನು ಏಕೇಂದ್ರಿಯ ಜೀವಿಗಳಲ್ಲಿ ಬಾದರ ಮತ್ತು ಸೂಕ್ಷ್ಮ ಹೀಗೆ 2 ಭೇದಗಳಿರುತ್ತವೆ. ಮತ್ತು ಇವೆಲ್ಲ ಜೀವಿಗಳು, ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗಿನ ಎಲ್ಲ ಜೀವಿಗಳು ಪರ್ಯಾಪ್ತಿ ಮತ್ತು ಅಪರ್ಯಾಪ್ತಿ ಸಹಿತವಾಗಿರ್ತಕ್ಕಂತಹ ಜೀವಿಗಳಿರ್ತವೆ. ಗಣಗುಣ ಠಾಣೇಹಿಯ 14 ಹವಂತಿತಃ ಅಶುದ್ಧಣಯ ವಿಣ್ಣೇಯ ಸಂಸಾರಿ ಸೌವೇ ಶುದ್ಧಾಹು ಶುದ್ಧಣಯ. ಅಶುದ್ಧ ನಯದಿಂದ 14 ಮಾರ್ಗನ ಸ್ಥಾನಗಳು, 14 ಗುಣಸ್ಥಾನಗಳು ಯುಕ್ತವಾದಂತಹ ಸಂಸಾರಿ ಜೀವ ಇರುತ್ತದೆ. ಆದರೆ ಶುದ್ಧ ನಯದಿಂದಂತೂ ಎಲ್ಲ ಜೀವಿಗಳನ್ನು ಶುದ್ಧ ಜೀವಿಗಳೆಂದೇ ತಿಳಿಯಬೇಕು. ನಿಕ್ಕಮ್ಮ ಅಠಗುಣ ಕಿಂಚೂಣ ಚರ್ಮ ದೇಹದೋ ಸಿದ್ಧ ಲೋಯಗಠಿದಾಣಿಚ್ಚ ಉಪಾದವೈ ಸಂಜುತ್ತ. ಸಿದ್ಧ ಪರಮೇಷ್ಠಿಗಳು ಕರ್ಮಗಳಿಂದ ರಹಿತ, ಅಂತಿಮ ಶರೀರದಿಂದ ಸ್ವಲ್ಪ ಕಡಿಮೆ ಪ್ರಮಾಣವುಳ್ಳಂಥವರು, ಲೋಕದ ಅಗ್ರಭಾಗದಲ್ಲಿ ನೆಲೆಸಿರುವಂಥವರು, ನಿತ್ಯ ಉತ್ಪಾದವ್ಯಯಗಳಿಂದ ಯುಕ್ತರಾಗಿರುವಂಥವರು ಆಗಿರುತ್ತಾರೆ. ಅಜ್ಜೀವೋ ಪುಣನೇಯೋ ಪುಗ್ಗಲ ಧಮ್ಮೋ ಅಧಮ್ಮಾಯಾಸಂ ಕಾಲೋ ಪುಗ್ಗಲ ಮುತ್ತೋ ರೂವಾದಿ ಗುಣೋ ಅಮುತ್ತಿಸೇ ಸಾಧು. ಜೀವದ್ರವ್ಯಕ್ಕೆ ವಿರುದ್ಧವಾದಂಥದ್ದು ಅಂದರೆ ಅಜೀವದ್ರವ್ಯ. ಅಜೀವದ್ರವ್ಯಗಳೆಂದರೆ ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯಗಳೆಂದು ತಿಳಿದುಕೊಳ್ಳಬೇಕು. ಪುದ್ಗಲ ದ್ರವ್ಯ ರೂಪಾದಿ ಗುಣವಂತವೋ ಆಗಿರುವುದರಿಂದ ಅದಕ್ಕೆ ಮೂರ್ತಿಕ ದ್ರವ್ಯ ಅಂತ ಕರೀತಾರೆ. ಆದರೆ ಉಳಿದ ದ್ರವ್ಯಗಳು ಅಂದರೆ ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯಗಳಿಗೆ ಅಮೂರ್ತಿಕ ಎಂದು ಕರೆಯುತ್ತಾರೆ. ಸದ್ದೋ ಬಂಧೋ ಸುಹಮೋ ಥೂಲೋ ಸಂಠಾಣ ಭೇದ ತಮ ಛಾಯಾ ಉಜ್ಜೋದಾದವಸಹಿಯ ಉಗ್ಗಲದವ್ವಸಪಜ್ಜಾಯ. ಶಬ್ದ ಬಂಧ ಅಂದರೆ ಬಂಧನ, ಸೂಕ್ಷ್ಮ, ಸ್ಥೂಲ, ಸಂಸ್ಥಾನ ಅಂದರೆ ಆಕೃತಿ, ಭೇದ ಅಂದರೆ ವಿಭಾಗ ಮಾಡುವಂಥದ್ದು, ತಮ ಅಂದರೆ ಅಂಧಕಾರ, ಛಾಯ ಅಂದರೆ ನೆರಳು, ಉದ್ಯೋತ ಅಂದರೆ ಪ್ರಕಾಶ, ಆತಪ ಅಂದರೆ ಸೂರ್ಯ, ಬೆಂಕಿ ಇತ್ಯಾದಿಗಳ ಉಷ್ಣತೆ, ಇವೆಲ್ಲ ಪುದ್ಗಲ ದ್ರವ್ಯದ ಪರ್ಯಾಯಗಳು ಅಂದರೆ ಅವಸ್ಥೆಗಳಾಗಿವೆ. ಗೈ ಪರಿಣಯಾಣ ಧಮ್ಮೋ ಪುಗ್ಗಲ ಜೀವಾಣ ಗಮನ ಸಹಯಾರಿ ತೋಯಂ ಜಹಮಚ್ಛಾಣಂ ಅಚ್ಛಂತಾಣೇವ ಸೋಣೇ. ಗಮನರೂಪವಾಗಿ ಪರಿಣಮಿಸುವಂತಹ ಜೀವ ಮತ್ತು ಪುದ್ಗಲ ದ್ರವ್ಯಗಳಿಗೆ ಧರ್ಮದ್ರವ್ಯ ಗಮನ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ.
ಉದಾಹರಣೆಗೆ ಮೀನುಗಳಿಗೆ ಗಮನ ಮಾಡುವುದಕ್ಕೆ ನೀರು ಸಹಕಾರಿಯಾಗುತ್ತದೆ. ಆದರೆ ಈ ಧರ್ಮದ್ರವ್ಯ ಸ್ವಯಂ ನಿಲ್ಲುವಂತಹ ದ್ರವ್ಯಗಳಿಗೆ ಗಮನ ಮಾಡಿಸೋದಿಲ್ಲ. ಅಂದರೆ ಈ ಧರ್ಮದ್ರವ್ಯ ಗಮನ ಮಾಡಲಿಕ್ಕೆ ಪ್ರೇರಕ ಆಗುವುದಿಲ್ಲ. ಠಾಣ ಜುದಾಣ ಅಧಮ್ಮೋ ಪುಗ್ಗಲ ಜೀವಾಣ ಠಾಣ ಸಹಯಾರಿ ಛಾಯಾ ಜಹ ಪಹಿಯಾಣಂ ಗಚ್ಚಂತಾಣೇವ ಸೋಧರೈ. ಸ್ವಯಂ ನಿಂತಿರುವಂತಹ ಜೀವ ಮತ್ತು ಪುದ್ಗಲ ದ್ರವ್ಯಗಳಿಗೆ ಯಾವುದು ನಿಲ್ಲುವುದಕ್ಕೆ ನಿಮಿತ್ತ ಆಗುತ್ತದೆ ಅದು ಅಧರ್ಮ ದ್ರವ್ಯ ಆಗಿದೆ. ಉದಾಹರಣೆಗೆ ಪ್ರಯಾಣಿಕನಿಗೆ ನೆರಳು ನಿಲ್ಲುವುದಕ್ಕೆ ನಿಮಿತ್ತ ಆಗುತ್ತದೆ. ಆದರೆ ಈ ಅಧರ್ಮ ದ್ರವ್ಯ ನಡೆಯುತ್ತಿರುವಂತಹ ಯಾವ ಜೀವಪುದ್ಗಲ ದ್ರವ್ಯಗಳಿವೆ ಅವುಗಳನ್ನು ಬಲವಂತವಾಗಿ ನಿಲ್ಲಿಸೋದಿಲ್ಲ. ಅವಗಾಸದಾಣ ಜೋಗಂ ಜೀವಾದೀನಂ ವಿಯಾಣ ಆಯಾಸಂ ಜೇಣ್ಣಂ ಲೋಗಾಗಾಸಂ ಅಲ್ಲೋಗಾಗಾಸಮಿದೀದುವಿಹಂ. ಜೀವ ಮೊದಲಾದ 5 ದ್ರವ್ಯಗಳಿಗೆ ಅವಕಾಶ ಅಂದರೆ ಜಾಗ ಕೊಡುವುದಕ್ಕೆ ಯಾವ ದ್ರವ್ಯ ಸಮರ್ಥ ಇದೆ ಅದು ಆಕಾಶ ದ್ರವ್ಯ ಇದೆ. ಈ ಆಕಾಶ ದ್ರವ್ಯ 2 ಪ್ರಕಾರದ್ದಿದೆ. ಒಂದು ಲೋಕಾಕಾಶ ಮತ್ತೊಂದು ಅಲೋಕಾಕಾಶ. ಧಮ್ಮ ಧಮ್ಮ ಕಾಲೋ ಪುಗ್ಗಲ ಜೀವಾಯ ಸಂತಿ ಜಾವದಿಯೇ ಆಯಾಸೆ ಸೋ ಲೋಗೋ ತತ್ತೋ ಪರದೋ ಅಲೋಗುತ್ತೋ. ಜೀವ, ಪುದ್ಗಲ, ಧರ್ಮ, ಅಧರ್ಮ ಮತ್ತು ಕಾಲದ್ರವ್ಯಗಳು ಆಕಾಶದ ಎಷ್ಟು ಭಾಗದಲ್ಲಿರುತ್ತವೆ ಅಷ್ಟು ಭಾಗಕ್ಕೆ ಲೋಕಾಕಾಶ ಎಂದು ಕರೆಯುತ್ತಾರೆ. ಹಾಗಾಗಿ ಅದನ್ನು ಉಳಿದಂತಹ ಯಾವ ಜಾಗ ಇದೆ ಅಂದರೆ ಎಲ್ಲಿ ಉಳಿದ 5 ದ್ರವ್ಯಗಳ ವಾಸ ಇಲ್ಲ ಅಂತಹ ಆಕಾಶಕ್ಕೆ ಅಲೋಕಾಕಾಶ ಎಂದು ಕರೆದಿದ್ದಾರೆ. ಪರಿವಟ್ಟರುವೋ ಜೋಸೋ ಕಾಲೋ ಹವೇ ವ್ಯವಹಾರೋ ಪರಿಣಾಮಾದಿ ಲಕ್ಕೋ ವಟ್ಟಣ ಲಕ್ಕೋಯ ಪರಮಟ್ಟೋ. ಗುರುತಿಸಲು ಯೋಗ್ಯವಾದಂತಹ ದ್ರವ್ಯಗಳಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಅಂದರೆ ಪರಿವರ್ತನೆಗಳಿಗೆ ವ್ಯವಹಾರ ಕಾಲ ಎಂದು ಕರೆಯುತ್ತಾರೆ. ಆದರೆ ಪರಿವರ್ತನೆಯ ನಿಜವಾದ ಪ್ರಕಾಶಕವಂತೂ ಪರಮಾರ್ಥ ಅಂದರೆ ನಿಶ್ಚಯ ಕಾಲದ್ರವ್ಯವೇ ಆಗಿರುತ್ತದೆ. ಲೋಯಾಯಾಸ ಪದೇಸೆ ಇಕ್ಕಿಕ್ಕೆ ಜೇಠಿಯಾ ಹುಯೇ ಕಿಕ್ಕಾ ರಯಣಾಣಂ ರಾಸೀವ ತೇ ಕಾಲಾಣು ಅಸಂಖ್ಯದವಾಣಿ. ಲೋಕಾಕಾಶದ ಒಂದೊಂದು ಪ್ರದೇಶದ ಮೇಲೆ ಯಾವ ಒಂದೊಂದು ಕಾಲಾನುಗಳು ಅವಸ್ಥಿತವಾಗಿವೆ ಆ ಕಾಲಾನುಗಳು ರತ್ನದ ಗುಡ್ಡೆಯಂತೆ ಅಥವಾ ರತ್ನದ ಸಮೂಹದಂತೆ ನಿಶ್ಚಯವಾಗಿಯೂ ಅಸಂಖ್ಯಾತ ದ್ರವ್ಯಗಳಾಗಿವೆ. ಏವಂ ಛಭ್ಯೇಯಮಿದಂ ಜೀವಾ ಜೀವಪ್ಪಭೇದದೋ ದವ್ವಂ ಉತ್ತಂ ಕಾಲ ವಿಜೋತ್ತಂ ನಾದವ್ವ ಪಂಚ ಅರ್ಥಿಕಾಯಾದು. ಈ ಪ್ರಕಾರವಾಗಿ ದ್ರವ್ಯಗಳನ್ನು ಜೀವ ಅಜೀವದ ಭೇದದಿಂದ 6 ಪ್ರಕಾರಗಳು ಎಂದು ಹೇಳಲಾಗಿದೆ. ಆದರೆ ಈ 6 ದ್ರವ್ಯಗಳಲ್ಲಿ ಕಾಲದ್ರವ್ಯವನ್ನು ಹೊರತುಪಡಿಸಿದರೆ ಈ ದ್ರವ್ಯಗಳಿಗೆ ಪಂಚ ಅಸ್ಥಿಕಾಯಗಳೆಂದು ಕರೆಯುತ್ತಾರೆ. ಸಂತಿ ಜದೋತೇಣೇದೆ ಅರ್ಥಿತ್ವ
ಅಸ್ತಿ ಭಣಂತಿ ಜಿಣವರ ಜಂಹಾ ಕಾಯ ಇವ ಬಹುದೇಸ ತಮ್ಹಾ ಕಾಯಾಯ ಅತ್ತಿಕಾಯಾಯ. ಈ ದ್ರವ್ಯಗಳ ಅಸ್ತಿತ್ವ ಇದೆ. ಹಾಗಾಗಿ ಜಿನೇಂದ್ರ ಭಗವಂತರು ಇವುಗಳಿಗೆ ಅಸ್ಥಿ ಎಂದು ಕರೆಯುತ್ತಾರೆ. ಹಾಗೂ ದೇಹದಂತೆ ಇವುಗಳು ಬಹುಳ ಪ್ರದೇಶವುಳ್ಳಂತಹ ದ್ರವ್ಯಗಳಾಗಿವೆ. ಹಾಗಾಗಿ ಇವುಗಳಿಗೆ ಕಾಯ ಎಂದೂ ಕರೆಯುತ್ತಾರೆ. ಹಾಗಾಗಿ ಸಂಯುಕ್ತವಾಗಿ ಈ ದ್ರವ್ಯಗಳಿಗೆ ಅಸ್ಥಿಕಾಯ ಎಂದು ಕರೆಯಲಾಗಿದೆ. ಹೋಂತಿಯ ಸಂಖಾ ಜೀವೇ ಧಮ್ಮ ಧಮ್ಮೆ ಅನಂತ ಆಯಾಸೆ ಮುತ್ತೇತಿ ವಿಹಪದೇಸ ಕಾಲಸ್ಸೆ ಗೋಣತೇಣ ಸೋಕಾವೋ. ಜೀವದ್ರವ್ಯ ಮತ್ತು ಧರ್ಮ ಹಾಗೂ ಅಧರ್ಮ ದ್ರವ್ಯಗಳಲ್ಲಿ ಅಸಂಖ್ಯಾತ ಪ್ರದೇಶಗಳಿರುತ್ತವೆ. ಆಕಾಶ ದ್ರವ್ಯದಲ್ಲಿ ಅನಂತ ಪ್ರದೇಶಗಳು, ಮೂರ್ತ ಅಂದರೆ ಪುದ್ಗಲ ದ್ರವ್ಯದಲ್ಲಿ ಸಂಖ್ಯಾತ, ಅಸಂಖ್ಯಾತ ಮತ್ತು ಅನಂತ ಪ್ರದೇಶಗಳಿರುತ್ತವೆ. ಹಾಗೂ ಕಾಲದ್ರವ್ಯ ಏಕಪ್ರದೇಶಿ ಅಂದರೆ ಒಂದೇ ಪ್ರದೇಶವುಳ್ಳದ್ದಾಗಿದೆ. ಹಾಗಾಗಿ ಕಾಲದ್ರವ್ಯ ಕಾಯ ಅನಿಸಿಕೊಳ್ಳುವುದಿಲ್ಲ. ಏಯ ಪದೇಸೋ ವಿಯಣು ನಾಣ ಖಂದಪ್ಪದೇಸದೋದಿ ಬಹುದೇಸೋ ವಯಾರ ತೇಣಯ ಕಾವೋ ಭಣಂತಿ ಸೌವಣ್ಣು. ಒಂದು ಪ್ರದೇಶವುಳ್ಳಂತಹ ಪುದ್ಗಲ ಪರಮಾಣು ಕೂಡ ಅನೇಕ ಸ್ಕಂದಗಳ ಪ್ರದೇಶಗಳಿಂದಾಗಿ ಬಹುಳ ಪ್ರದೇಶವುಳ್ಳದ್ದಾಗುತ್ತದೆ. ಹಾಗಾಗಿ ಸರ್ವಜ್ಞ ಪರಮಾತ್ಮರು ವ್ಯವಹಾರದಿಂದ ಪರಮಾಣುವನ್ನು ಕೂಡ ಕಾಯ ಎಂದು ಕರೆದಿದ್ದಾರೆ. ಜಾವದಿಯಂ ಮಾಯಾಸಂ ಅವಿಭಾಗಿ ಪುಗ್ಗಲಾಣುವಠೀದಂ ತಂ ಖುಪದೇಸಂ ಜಾಣೆ ಸೌವಾಣುಠಾಣ ದಾಣರಿಹಂ. ಆಕಾಶ ದ್ರವ್ಯದ ಎಷ್ಟು ಕ್ಷೇತ್ರವನ್ನು ಒಂದು ಅವಿಭಕ್ತ ಪುದ್ಗಲ ಪರಮಾಣು ಆವರಿಸಿಕೊಳ್ಳುತ್ತದೆ, ಅದು ನಿಶ್ಚಯದಿಂದ ಎಲ್ಲ ಅಣುಗಳಿಗೆ ಸ್ಥಾನ ನೀಡಲಿಕ್ಕೆ ಯೋಗ್ಯವಾದಂತಹ ಒಂದು ಪ್ರದೇಶವಾಗಿದೆ. ಎರಡನೇ ಅಧಿಕಾರ 7 ತತ್ವಗಳು ಮತ್ತು ನವಪದಾರ್ಥಗಳ ವರ್ಣನೆಯ ಅಧಿಕಾರ. ಆಸವ ಬಂಧನ ಸಂವರ ನಿಜ್ಜರ ಮೋಕ್ಷೋಸ ಪುಣ್ಯ ಪಾವಾಜೆ ಜೀವ ಜೀವ ವಿಶೇಷ ತೇವಿ ಸಮಾಸೇಣ ಪಬಣಾಮೋ. ಪುಣ್ಯ ಪಾಪಗಳಿಂದ ಯುಕ್ತವಾದಂತಹ ಆಶ್ರವ ಬಂಧ ಸಂವರ ನಿರ್ಜರ ಮತ್ತು ಮೋಕ್ಷ ಪದಾರ್ಥಗಳು ಜೀವ ಮತ್ತು ಅಜೀವ ದ್ರವ್ಯದ ಭೇದಗಳಾಗಿವೆ ಅಥವಾ ವಿಶೇಷಗಳಾಗಿವೆ. ಇವುಗಳನ್ನು ಕೂಡ ನಾವು ಸಂಕ್ಷೇಪವಾಗಿ ವರ್ಣನೆ ಮಾಡುತ್ತೇವೆ. ಆಸವದಿ ಜೇಣ ಕಮ್ಮಂ ಪರಿಣಾಮೇಣ ಪಣೋಸವಿಣ್ಣೇವೋ ಭಾವಾಸವೋ ಜಿಣುತ್ತೋ ಕಮ್ಮಾಸವಣಂ ಪರೋಹೋದಿ. ಆತ್ಮನ ಯಾವ ಭಾವಗಳಿಂದ ಕರ್ಮಗಳ ಪ್ರವೇಶ ಅಂದರೆ ಆಗಮನವಾಗುತ್ತದೆ ಅದನ್ನು ಜಿನೇಂದ್ರ ಭಗವಂತರು ಹೇಳಿರುವಂತಹ ಭಾವಾಶ್ರವವೆಂದು ತಿಳಿಯಬೇಕು. ಹಾಗೂ ದ್ರವ್ಯಕರ್ಮಗಳ ಆಗಮನ ಅದು ದ್ರವ್ಯಾಶ್ರವ ಆಗುತ್ತದೆ, ಅದು ಭಿನ್ನವಾಗಿದೆ. ಮಿಚ್ಚತ್ತಾವಿರದಿಪಮಾದ ಜೋಗಕ್ಕೋಧಾದವೋಥ ವಿಣ್ಣೇಯ ಪಣ ಪಣ ಪಣದ ಸತಿಯ ಚದೋ
ಕಮಸೋ ಭೇದಾದುಪೂವಸ್ಸ. ಈಗ ಮೊದಲನೆಯ ಭಾವಾಶ್ರವದ ಭೇದಗಳು ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಯೋಗ, ಕ್ರೋಧ ಅಂದರೆ ಕಷಾಯ ಮೊದಲಾದವುಗಳೆಂದು ತಿಳಿಯಬೇಕು. ಇವುಗಳ ಉಪಭೇದಗಳು ಕ್ರಮದಿಂದ 5, 5, 15, 3 ಮತ್ತು 4 ಆಗಿವೆ. ನಾಣಾವರಣಾದೀನಂ ಜೋಗ್ಗಂ ಜಂ ಪುಗ್ಗಲಂ ಸಮಾಸವದಿ ದೌವಾಸವೋ ಸಣೇವೋ ಅಣೇಯ ಭೇವೋ ಜಿಣಖಾದೋ. ಜ್ಞಾನಾವರಣಾದಿ ಕರ್ಮಗಳಿಗೆ ಯೋಗ್ಯವಾದಂತಹ ಯಾವ ಪುದ್ಗಲ ಕರ್ಮಗಳು ಭಾವಗಳ ಜೊತೆಗೆ ಬರುತ್ತವೆ ಅದಕ್ಕೆ ದ್ರವ್ಯಾಶ್ರವ ಎಂದು ತಿಳಿಯಬೇಕು. ಈ ದ್ರವ್ಯಾಶ್ರವದಲ್ಲಿ ಜಿನೇಂದ್ರ ದೇವರು ಅನೇಕ ಭೇದಗಳಿವೆ ಎಂದು ಹೇಳಿದ್ದಾರೆ. ಬಜ್ಜದಿ ಕಮ್ಮಂ ಜೇಣದು ಛೇದಣ ಭಾವೇಣ ಭಾವಬಂಧೋಸೋ ಕಮ್ಮಾದ ಪದೇಸಾಣಂ ಅಣ್ಣೋಣ್ಣಪವೇಸಣಂ ಇದರೋ. ಯಾವ ಆತ್ಮನ ಭಾವದಿಂದ ಅಂದರೆ ಮೋಹರಾಗದ್ವೇಷದಿಂದ ಕರ್ಮಬಂಧವಾಗುತ್ತದೆ ಅದನ್ನು ಭಾವಬಂಧ ಎಂದು ಕರೆಯುತ್ತಾರೆ. ಮತ್ತು ಕರ್ಮ ಹಾಗೂ ಆತ್ಮ ಪ್ರದೇಶಗಳ ಪರಸ್ಪರ ಪ್ರವೇಶ ಆಗುವುದನ್ನು ಅನ್ಯ ಅಂದರೆ ದ್ರವ್ಯಬಂಧ ಎಂದು ಕರೆಯುತ್ತಾರೆ. ಪಯಡೆಟ್ಟಿದಿಯಣುಭಾಗ ಪದೇಶ ಭೇದ ದುಚದುವಿಧೋ ಬಂಧೋ ಜೋಗ ಪಯಡಿ ಪದೇಶ ಠಿದಿಯಣುಭಾಗ ಕಸಾಯದೋ ಹೊಂತಿ. ಪ್ರಕೃತಿ, ಪ್ರದೇಶ, ಸ್ಥಿತಿ, ಅನುಭಾಗ ಹೀಗೆ 4 ಪ್ರಕಾರದ ಬಂಧಗಳಿವೆ. ಯೋಗದಿಂದ ಪ್ರಕೃತಿ ಮತ್ತು ಪ್ರದೇಶ ಬಂಧಗಳು ಹಾಗೂ ಕಷಾಯದಿಂದ ಸ್ಥಿತಿ ಮತ್ತು ಅನುಭಾಗ ಬಂಧಗಳಾಗುತ್ತವೆ. ಛೇದಣ ಪರಿಣಾಮೋಜೋ ಕಮ್ಮಸ್ಸಾಸವನಿರೋಹಣೆ ಹೇದು ಸ್ವಭಾವ ಸಂವರೋ ಖಲು ದೌವಾಸವರೋಹಣೆ ಅಣ್ಣೋ. ಆತ್ಮನ ಯಾವ ಪರಿಣಾಮ ಕರ್ಮಗಳನ್ನು ತಡೆಯೋದರಲ್ಲಿ ಅಂದರೆ ಮೋಹ ರಾಗ ದ್ವೇಷ ರೂಪ ಭಾವಕರ್ಮಗಳನ್ನು ತಡೆಯೋದರಲ್ಲಿ ಕಾರಣವಿದೆ ಅದನ್ನು ಭಾವ ಸಂವರವೆಂದು ಕರೆಯುತ್ತಾರೆ. ಹಾಗೂ ಇದೇ ಆತ್ಮನ ಭಾವ ದ್ರವ್ಯಕರ್ಮಗಳನ್ನು ತಡೆಯುತ್ತದೆ. ಹಾಗಾಗಿ ಎರಡನೇದು ದ್ರವ್ಯ ಸಂವರ ಎಂದು ತಿಳಿಯಬೇಕು. ದ್ರವ್ಯ ಪದ ಸಮಿದಿ ಗುತ್ತೀವೋ ಧಮ್ಮಾಣುಪೇಹ ಪರಿಸಹಜವೋಯ ಚಾರಿತ್ತಂ ಬಹುಬೇಯ ನಾಯವ್ವಾ ಭಾವ ಸಂವರ ವಿಶೇಷ. ವೃತ, ಸಮಿತಿ, ಗುಪ್ತಿ, ಧರ್ಮ, ಅನುಪ್ರೇಕ್ಷೆ, ಪರಿಶಹಗಳನ್ನು ಜಯಿಸುವುದು ಮತ್ತು ಚಾರಿತ್ರ ಇವೆಲ್ಲ ಅನೇಕ ಭೇದಗಳುಳ್ಳಂತಹ ಭಾವಸಂವರದ ಭೇದಗಳೆಂದು ತಿಳಿಯಬೇಕು. ಜಹ ಕಾಲೇಣ ತವೇಣಯ ಭುತ್ತರಸಂ ಕಮ್ಮ ಪುಗ್ಗಲಂ ಜೇಣ ಭಾವೇಣ ಸಡದಿಣೇಯ ತಸ್ಸಡಣಂ ಚೇದಿ ನಿಜ್ಜರಾದುವಿಹ. ಆತ್ಮ ಯಾವ ಭಾವದಿಂದ ಭೋಗಿಸಿದಂತಹ ರಸವು ಅಂದರೆ ಉದಯವು ನಷ್ಟವಾಗುತ್ತದೆ ಅದನ್ನು ಭಾವನಿರ್ಜರ ಎಂದು ಮತ್ತು ಸೂಕ್ತ ಸಮಯ ಬಂದಾಗ ಹಾಗೂ ತಪದ ಮೂಲಕ ಆ ಆತ್ಮನ ಕರ್ಮಪುದ್ಗಲಗಳು ನಷ್ಟವಾಗುತ್ತದೆ ಅದಕ್ಕೆ ದ್ರವ್ಯ ನಿರ್ಜರ ಎಂದು ಕರೆಯುತ್ತಾರೆ. ಹಾಗಾಗಿ
ನಿರ್ಜರೆ ಎರಡು ಪ್ರಕಾರದ್ದೆಂದು ತಿಳಿಯಬೇಕು. ಸೌವಸ್ಸ ಕಮ್ಮಣೋ ಜೋ ಖಯಹೇದು ಅಪ್ಪಣೋ ಪರಿಣಾಮೋ ನೇಯೋ ಸ್ವಭಾವ ಮುಖೋ ದವ್ವ ವಿಮುಖೋಯ ಕಮ್ಮ ಪುಹ ಭಾವೋ. ಸಮಸ್ತ ಕರ್ಮಗಳ ನಾಶಕ್ಕೆ ಕಾರಣವಾದಂತಹ ಆತ್ಮ ಪರಿಣಾಮವನ್ನು ನಿಶ್ಚಯದಿಂದ ಭಾವಮೋಕ್ಷ ಎಂದು ತಿಳಿಯಬೇಕು. ಹಾಗೂ ಕರ್ಮಗಳ ಆತ್ಮನಿಂದ ಪೃಥಕ್ ಆಗುವಂತಹ ಅವಸ್ಥೆಗೆ ದ್ರವ್ಯಮೋಕ್ಷ ಎಂದು ತಿಳಿಯಬೇಕು. ಸುಹ ಅಸುಹ ಭಾವಜುಕ್ತ ಪುಣ್ಯಂ ಪಾವಂ ಹವಂತಿ ಖಲು ಜೀವ ಸಾದಂ ಸುಹಾವುಣಾಮಂ ಗೋದಂ ಪುಣ್ಯಂ ಪರಾಣಿ ಪಾವಂ ಚ. ಶುಭ ಮತ್ತು ಅಶುಭ ಭಾವಗಳಿಂದ ಯುಕ್ತವಾಗಿರುವಂತಹ ಜೀವಿಗಳು ನಿಶ್ಚಯದಿಂದ ಪುಣ್ಯರೂಪ ಮತ್ತು ಪಾಪರೂಪಗಳಾಗುತ್ತವೆ. ಸಾತವೇದನೀಯ, ಶುಭ ಆಯು, ಶುಭನಾಮ, ಶುಭಗೋತ್ರ ಪುಣ್ಯರೂಪ ಕರ್ಮಗಳಾಗಿವೆ ಮತ್ತು ಅನ್ಯ ಉಳಿದ ಕರ್ಮಗಳು ಪಾಪರೂಪ ಕರ್ಮಗಳಾಗಿವೆ.